ಬರೀ 50 ಲಕ್ಷದಲ್ಲೇ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇದು. ಇದಕ್ಕೆ ಯಾವುದೇ ಸಿಮೆಂಟ್ ಬ್ಲಾಕ್ಸ್ ನ ಯೂಸ್ ಮಾಡಿಲ್ಲ, ವೈರ್ ಕಟ್ ರೆಡ್ ಬ್ರಿಕ್ಸ್ ನ ಯೂಸ್ ಮಾಡಿ ಕಟ್ಟಿರ್ತಕ್ಕಂಥ ಕ್ವಾಲಿಟಿ ಹೌಸ್ ಇದು. ಓನರ್ ಫಸ್ಟ್ ಫ್ಲೋರ್ ಅಲ್ಲಿ ಇದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ರೆಂಟಲ್ ಇನ್ಕಮ್ ಗೋಸ್ಕರ ಕಟ್ಕೊಂಡಿದ್ದಾರೆ, ಅದನ್ನು ಕೂಡ ಕ್ವಾಲಿಟಿ ಕಟ್ಟಿದ್ದಾರೆ. ವುಡನ್ ಕ್ಲಾಡಿಂಗ್ ಯೂಸ್ ಮಾಡಿ CNC ಕಟಿಂಗ್ ಮಾಡಿ ಟಫ್ಲನ್ ಗ್ಲಾಸ್ ವಿತ್ SS ಗ್ರಿಲ್, ಜೊತೆಗೆ SS ಗ್ರಿಲ್ ಅಲ್ಲಿ ವುಡನ್ ಫಿನಿಶಿಂಗ್ ಇರ್ತಕ್ಕಂಥ ಒಂದು ಗೇಟ್ ಅನ್ನು ಇಟ್ಟಿದ್ದಾರೆ. ಹಾಗಾಗಿ ಎಕ್ಸ್ಟೀರಿಯರ್ ಎಲಿವೇಶನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಸೊ ಈ ಬಿಲ್ಡಿಂಗ್ ಅಲ್ಲಿ 2 ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮತ್ತೆ ಒಂದು 2-3 ಬೈಕ್ ಕೂಡ ನಿಂತ್ಕೋಬಹುದು. ಜೊತೆಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ರೆಂಟಲ್ ಇನ್ಕಮ್ ಪರ್ಪಸ್ ಬರ್ತಾ ಇದೆ. ಅದು ಕೂಡ 2 BHK ಹೌಸ್ ಇದು. 2 ನಾರ್ಮಲ್ ರೂಮ್ ಮತ್ತೆ ಓಪನ್ ಕಿಚನ್, ಒಂದು ಟಾಯ್ಲೆಟ್ ರೂಮ್ ಕೊಟ್ಟಿದ್ದಾರೆ, ಒಂದು ಹಾಲು, ಒಂದು ಟಿವಿ ಯೂನಿಟ್. ಸರ್ ನಮ್ಮಲ್ಲಿ ಎಲ್ಲ ಇನ್ಕ್ಲೂಡೆಡ್ ಸರ್. ಡ್ರೈನೇಜ್ ಸ್ಲ್ಯಾಬ್ ಇಂದ ಹಿಡಿದು RCC ಟ್ಯಾಂಕ್ ಇಂದ ಹಿಡಿದು ಮೀಟರ್ ಬಾಕ್ಸ್ ಇಂದ ಹಿಡಿದು ಅರ್ಥಿಂಗ್ ಹಿಡಿದು ಮೇಲೆ ಇರುವ ಟ್ಯಾಂಕ್ ಕೆಪಾಸಿಟಿ ಎಲ್ಲ ಇನ್ಕ್ಲೂಡೆಡ್ ಸರ್. ಈವನ್ ಚಾಂಬರ್ ಕವರ್ ಇಂದ ಇನ್ಕ್ಲೂಡೆಡ್ ಸರ್. ಪಿಲ್ಲರ್ ನೋಡ್ತಾ ಇರಬಹುದು 2 ಫೀಟ್ ಬೈ 1 ಫೀಟ್ ಅಲ್ಲಿ ಕಟ್ಟಿರ್ತಕ್ಕಂಥ ಮನೆ ಇದು, ಕ್ವಾಲಿಟಿ ಮನೆ. ಈಗ ಫಸ್ಟ್ ಫ್ಲೋರ್ ಹೋಗ್ತೀವಿ ಅಂದ್ರೆ ಓನರ್ ಇರ್ತಕ್ಕಂಥದ್ದು. ಸೊ ಇಲ್ಲಿ 3.5 ಅಡಿನ ವಿಡ್ತ್ ಬಿಟ್ಟಿದ್ದಾರೆ, ಜೊತೆಗೆ 40 mm ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಲಪೋತ್ರ ಯೂಸ್ ಮಾಡಿದ್ದಾರೆ, ಯಾವುದೇ ರೀತಿ ಸ್ಕಿಡ್ ಆಗಬಾರ್ದಂತ. ಜೊತೆಗೆ SS ಗ್ರಿಲ್ ನ ಯೂಸ್ ಮಾಡಿದ್ದಾರೆ. ಸೊ ಫಸ್ಟ್ ಫ್ಲೋರ್ ಓನರ್ ಇರ್ತಕ್ಕಂಥ ಹೌಸ್ ಇದು ಕಸ್ಟಮೈಸ್ ಮಾಡಿ ಮಾಡಿರ್ತಕ್ಕಂಥದ್ದು. 3.5 ಅಡಿಗೆ 7 ಅಡಿ. ಸೊ ಇದು ಥಿಕ್ನೆಸ್ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಕ್ವಾಲಿಟಿ ಪರ್ಪಸ್ ಯೂಸ್ ಮಾಡಿರ್ತಕ್ಕಂಥದ್ದು. ವಾಸ್ಕಲ್ ನೋಡಿ ವಿಡ್ತ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ವಾಲಿಟಿ ಪರ್ಪಸ್. ಸೊ ಫಸ್ಟ್ ಫ್ಲೋರ್ ಒಳಗಡೆ ಬರ್ತಿದ್ದಾಗೇನೆ ಇಲ್ಲಿ ಬಂದ್ರೆ ಒಂದು ಹಾಲು ನೋಡಿ, ಓಪನ್ ಕಿಚನ್ ಇದೆ. ಇದಕ್ಕೆಲ್ಲ ಅಟ್ರಲಿಕ್ ಗ್ಲಾಸಿ ಡಿಸೈನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ನಮ್ಮ ಮುಖ ನಮಗೆ ಕಾಣಿಸುತ್ತೆ ಅಷ್ಟು ಗ್ಲಾಸಿ ಫಿನಿಶಿಂಗ್ ಕೊಟ್ಟು ಮಾಡಿರ್ತಕ್ಕಂಥದ್ದು. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇಂಟೀರಿಯರ್ ಸಮೇತ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇದು. ಸೊ ಅಲ್ಲಿ ಟಿವಿ ಯೂನಿಟ್ ನೋಡ್ತಾ ಇರಬಹುದು. ಇದು 2 BHK ಹೌಸ್. ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ಬೆಡ್ರೂಮ್, ಜೊತೆಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಸೆರಾ ಫಿಟ್ಟಿಂಗ್ಸ್ ನ ಯೂಸ್ ಮಾಡಿದ್ದಾರೆ. ಸೊ ಎಲ್ಲ ಕಡೆನೂ ಅಷ್ಟೇ ಫಾಲ್ ಸೀಲಿಂಗ್ ಅಂತೂ ತುಂಬಾ ಡೀಸೆಂಟ್ ಆಗಿ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರಬಹುದು ಪ್ರತಿಯೊಂದು ವಾರ್ಡ್ರೋಬ್ ಕೂಡ ಇವ್ರದೇ ಇನ್ಕ್ಲೂಡ್ ಆಗಿರುತ್ತೆ. ಒಂದೊಂದು ರೂಮ್ಗೆ ಒಂದೊಂದು ತರ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಇದು ಕಿಡ್ಸ್ ರೂಮ್ ಆಗಿರೋದ್ರಿಂದ ಸೊ ಇಲ್ಲಿ ಯಾವ ತರ ಡಿಸೈನ್ ಬೇಕೋ ಮಕ್ಕಳಿಗೆ ಇಷ್ಟವಾಗಿ ಆ ತರ ಒಂದು ಸ್ಟಡಿ ಟೇಬಲ್ ಮತ್ತೆ ಕಲರಿಂಗ್ ಎಲ್ಲ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ. ಜೊತೆಗೆ ಒಂದು ಫಾಲ್ ಸೀಲಿಂಗ್ ನೋಡಿ, ಅದು ಕೂಡ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ. ಮೇಲೆ ಟೆರೆಸ್ಗೆ ಹೋಗ್ತೀವಿ ಅಂದ್ರೆ 2 ಸ್ಟೋರೇಜ್ ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ 1000 ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ 2 ಸಿಂಟೆಕ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಒಂದು ಸೋಲಾರ್ ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿದ್ದಾರೆ. ಬಟ್ಟೆ ವಾಶ್ ಮಾಡೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಈ ಬಿಲ್ಡಿಂಗ್ ನ ಕಟ್ಟಿರ್ತಕ್ಕಂಥವ್ರು SVIP ಕನ್ಸ್ಟ್ರಕ್ಷನ್ ಸಂಸ್ಥೆಯವರು. ಈ ಯುಗಾದಿ ಹಬ್ಬದೊಳಗಡೆ ಯಾರೆಲ್ಲ ಬಂದು ಕಟ್ಟಿಸ್ತಿರೋ ಮೊದಲು 10 ಜನಕ್ಕೆ 3 ಲಕ್ಷ ರೂಪಾಯಿ ವರ್ತಿರ್ತಕ್ಕಂಥ ಇಂಟೀರಿಯರ್ ನ ಕಂಪ್ಲೀಟ್ಲಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಎಷ್ಟೇಳಿ 3 ಲಕ್ಷ ರೂಪಾಯಿ ವರ್ತಿರ್ತಕ್ಕಂಥ ಇಂಟೀರಿಯರ್ ಕಂಪ್ಲೀಟ್ಲಿ ಫ್ರೀ. ಸರ್ ನಿಮ್ಮ ಹತ್ರ ಡಿಸೈನ್ ಇದೆಯಾ ತಗೊಂಬಂದು ನಾವು ಕಟ್ಕೊಡ್ತೀವಿ. ನಿಮ್ಮ ಹತ್ರ ಡಿಸೈನ್ ಇಲ್ವಾ ನಾವೇ ಮಾಡ್ಕೊಡ್ತೀವಿ. ಸೊ 50 ಲಕ್ಷಕ್ಕೆ ಇದನ್ನ ಕಟ್ಕೊಟ್ಟಿದ್ದೀರಾ. ಸೊ ಇದೇ ತರ ಎಷ್ಟು ಡಿಸೈನ್ಸ್ ಇದೆ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ 1000ಕ್ಕೂ ಹೆಚ್ಚು ಡಿಸೈನ್ಸ್ ನಮ್ಮ ಹತ್ರ ಇದೆ ಸರ್. ಸೊ 50 ಲಕ್ಷಕ್ಕೆ ಕಟ್ಕೊಡ್ತೀರಾ ಸರ್? 50 ಲಕ್ಷಕ್ಕೂ ಕೊಡ್ತೀವಿ, 5 ಕೋಟಿ ಕಟ್ಕೊಡ್ತೀವಿ ಸರ್. 5 ಕೋಟಿಗೂ ಕಟ್ಕೊಡ್ತೀರಾ? ಹೌದು ಸರ್, ಕೆಪಾಸಿಟಿ ಇದೆ. ಕೆಪಾಸಿಟಿ ಇದೆ ಸರ್. ಇವರು SVIP ಕನ್ಸ್ಟ್ರಕ್ಷನ್ ಸಂಸ್ಥೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರನೇ ಇರ್ತಕ್ಕಂಥದ್ದು. ಸೊ ಮೆಟ್ರೋ ಸ್ಟೇಷನ್ ಹತ್ರ ಇರೋದ್ರಿಂದ ಯಾವ ಮೂಲೆಯಿಂದ ಬೇಕಾದರೂ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಇವ್ರ ಆಫೀಸ್ಗೆ ಭೇಟಿ ನೀಡಿ.